ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈಗಿನ ದಿನದಲ್ಲಿ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡಲ್ಲ ಇದೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಮೊಬೈಲ್ ಇದ್ದ ಪ್ರತಿಯೊಬ್ಬರು ಕೂಡ ಡೈಲಿ ವಾಟ್ಸಪ್ನೊಂದು ಯೂಸ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಆದರೆ ಬಟ್ ಇತ್ತೀಚೆಗೆ ವಾಟ್ಸಪ್ನಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಹೇಳ್ಬೇಕಾರೆ, ತುಂಬ ಜನ ವಾಟ್ಸಪ್ ಅವ್ರೊಂದು ಮೊಬೈಲ್ ನಂಬರ್ ಅನ್ನೋದು ಬ್ಯಾನ್ ಆಗಿದೆ. ವಾಟ್ಸಪ್ನಲ್ಲಿ ಲಾಗಿನ್ ಆಗ್ತಾರೆ. ಆ್ಯಕ್ಚುಲಿ ಉಂಟು ತುಂಬ ಜನ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಸೈಡ್ ಕೂಡ ಆಗ್ತೀನಿ ನೋಡಿ. ತುಂಬ ಜನ ವಾಟ್ಸಪ್ ಕ್ರಿಯೇಟರ್ಸ್ಗೆ ಅಂದರೆ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ಈ ರೀತಿ ಬರ್ತದೆ. ಏನಂದರೆ ಯು ನೀಡ್ ದ ಅಫಿಷಿಯಲ್ ವಾಟ್ಸಪ್ ಟು ಲಾಗಿನ್ ಅಂತ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತದೆ. ಇನ್ನು ತುಂಬ ಜನರಿಗೆ ಏನೈತೆ ಅವರೊಂದು ವಾಟ್ಸಪ್ ನಂಬರ್ ಬ್ಲಾಕ್ ಆಗಿದೆ, ಅಂದರೆ ಬ್ಯಾನ್ ಮಾಡಿದ್ದಾರೆ. ವಾಟ್ಸಪ್ದವರು ಬ್ಯಾನ್ ಮಾಡಿದ್ದಾರೆ, ಅವರಿಗೆ ಲಾಗಿನ್ ಆಗೋಕ್ಕೆ ಆಗ್ತಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ ತುಂಬ ಸ್ಟಾರ್ಟ್ ಆಗಿದೆ. ಇದರಿಂದ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ಸ್ಟಾ ಮೇಲೆ ತುಂಬ ಕೇಳ್ತಾ ಇದ್ದಾರೆ, ಬ್ರದರ್ ಇದು ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲ, ಯಾಕೆ ಆಗ್ತದೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಲಾಕ್ ಅಂದರೆ ಬ್ಲಾಕ್ ಆಗೋದಕ್ಕೆ ಅಂದರೆ ಬ್ಯಾನ್ ಮಾಡೋದಕ್ಕೆ ನೀವು ಮಾಡಿದಂಥ ಮಿಸ್ಟೇಕ್ನಿಂದ ಅವ್ರು ನಿಮ್ಮ ಒಂದು ವಾಟ್ಸಪ್ ನಂಬರನ್ನು ಬ್ಯಾನ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಹಾಗಿದ್ರೆ ನಾನು ಅನ್ಬ್ಯಾನ್ ಯಾವ ರೀತಿ ಮಾಡೋದಂದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ನೋಡಿದ್ರೆ 3 ಸ್ಟೆಪ್ ಹೇಳ್ತೀನಿ, ಒಂದಲ್ಲ ಎರಡಲ್ಲ 3 ಸ್ಟೆಪ್. ಈ 3 ಸ್ಟೆಪ್ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗದ ವಾಟ್ಸಪ್ ನಂಬರ್ನು ಅನ್ಬ್ಯಾನ್ ಕೂಡ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಕ್ಚುಲಿ ಈ ಒಂದು ಟಾಪಿಕ್ಗೆ ನಾನು 1 ವರ್ಷ ಹಿಂದ್ಗಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿ ಇರ್ತಾರೆ. ಆದ್ರೆ ಬಟ್ ಮತ್ತೆ ವಾಪಸ್ ಶೂಟ್ ಮಾಡ್ತೇನೆ ನಿಮಗೋಸ್ಕರ. ಯಾಕಂದ್ರೆ ನೀವು ಕೇಳ್ತಾ ಇದ್ದಾರೆ, ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಾ ಇರೋದು ಯಾರಿಗೋಸ್ಕರ, ನಿಮಗೋಸ್ಕರ ಅಂತ. ಏನೋ ತುಂಬ ಸಿಂಪಲ್. ನಿಮ್ಮೊಂದು ವಾಟ್ಸಪ್ ನಂಬರ್ ಯಾವ ಒಂದು ಕಾರಣಕ್ಕೋಸ್ಕರ ಬ್ಯಾನ್ ಆಗುತ್ತೆ ಮತ್ತು ಅದನ್ನ ಅನ್ಬ್ಯಾನ್ ಯಾವ ರೀತಿ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಚಾನಲ್ ಯಾರು ನೋಡ್ತಾರೋ ಪ್ಲೀಸ್ ಕೆಲಸ ಬಯಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ. ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ವಿಡಿಯೋ ನೋಡ್ತಾ ಇದ್ದಾರಲ್ಲ, ಫೇಸ್ಬುಕ್ನಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಒಂದು ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗೋದಕ್ಕೆ ಕಾರಣ ಏನಪ್ಪ, ನೀವು ಮಾಡೋಂಥ ಮಿಸ್ಟೇಕ್. ಏನಪ್ಪ ಮಿಸ್ಟೇಕ್ ಅಂದರೆ ಕೆಲವೊಂದಷ್ಟು ಮಿಸ್ಟೇಕ್ ಐತಂದರೆ, ಮೊದಲನೇ ಮಿಸ್ಟೇಕ್ ನೀವು ಮಾಡೋಂಥ ಮಿಸ್ಟೇಕ್ ಏನಪ್ಪ ಅಂದರೆ GB ವಾಟ್ಸಪ್ ಯೂಸ್ ಅಂದರೆ GB ವಾಟ್ಸಪ್ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ. ನೀವು GB ವಾಟ್ಸಪ್ ಯೂಸ್ ಮಾಡ್ತಾರೆ, ಸಡನ್ಲಿ GB ವಾಟ್ಸಪ್ ಏನು ಮಾಡ್ತಾರೆ, ಅದನ್ನ ಲಾಗೌಟ್ ಮಾಡಿ ಮತ್ತೆ ವಾಪಸ್ ಈ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ ಲಾಗಿನ್ ಮಾಡೋಕೆ ಹೋಗ್ತಾರೆ. ಅದು ಬಟ್ ಅದರಿಂದ ಏನಾಗುತ್ತೆ, ನೀವು ಏನಾದರೂ GB ವಾಟ್ಸಪ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮೊಂದು ನಂಬರು ವಾಟ್ಸಪ್ನಲ್ಲಿ ಬ್ಯಾನ್ ಮಾಡ್ತಾರೆ, ಅಂದರೆ ಬ್ಲಾಕ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಅವರು ಬ್ಲಾಕ್ ಮಾಡಿ ಹೋಗಿತಾರೆ. ನಿಮ್ಮೊಂದು ವಾಟ್ಸಪ್ ನಂಬರೇ ಬ್ಲಾಕ್ ಮಾಡಿ ಹೋಗಿದ್ದಾರೆ ನೀವು ಏನಾದರೂ GB ವಾಟ್ಸಪ್ ಯೂಸ್ ಮಾಡ್ತಾರೆ. ಇದು ಮೊದಲು. ಸೆಕೆಂಡ್ ನೋಡ್ಬಿಟ್ಟು, ಈಗ ನೀವು ಇತ್ತೀಚೆಗೆ ನೋಡಿರ್ತಾರೆ, ಯಾವುದೊಂದು ಸಾಯಿಬಾಬಾ ಫೋಟೋ, ಯಾವುದೊಂದು ಇದ್ರ ಫೋಟೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, 10-15 ಜನಕ್ಕೆ ಶೇರ್ ಮಾಡಿ, ಇಲ್ಲಾಂದ್ರೆ ನಿಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಶೇರ್ ಮಾಡಲಿ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಶೇರ್ ಮಾಡಿ ಒಳ್ಳೇದಾಗುತ್ತೆ ಅಂತ ಈ ರೀತಿ ಒಂದು ಲಿಂಕ್ಸ್ ಆಗಿರೋ ಈ ರೀತಿ ಕಳಿಸ್ತಾರೆ. ಈ ರೀತಿ ಕಳಿಸೋದ್ರೆ ಏನಾಗುತ್ತೆ, ನಿಮ್ಮೊಂದು ವಾಟ್ಸಪ್ ಕೂಡ ಏನಾಗುತ್ತೆ, ಬ್ಯಾನ್ ಆಗುತ್ತೆ. ಬ್ಯಾನ್ ಅಂದರೆ ಅದರಲ್ಲಿ ಟೆಂಪ್ರವರಿ ಒಂದು ಬ್ಯಾನ್ ಆಗುತ್ತೆ, ಒಂದು ಪರ್ಮನೆಂಟ್ ಬ್ಯಾನ್ ಆಗುತ್ತೆ. ಏನಾದರೂ ಟೆಂಪ್ರವರಿ ಬ್ಯಾನ್ ಆದರೆ ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಯಾನ್ ಆಗೋದು 99% ರಿಕವರಿ ಮಾಡ್ಕೊಳ್ಬೋದು, ಸ್ಟಾರ್ಟ್ ಮಾಡ್ಬೋದು. ಏನಾದರೂ ಪರ್ಮನೆಂಟ್ ಬ್ಯಾನ್ ಆದರೆ ಬರೋದು ವಾಪಸ್ ಕಡಿಮೆ. ನಿಮಗೆ 1% ಗ್ಯಾರಂಟಿ ಮಾತ್ರ. 99%ಅಲ್ಲಿ 1% ನೀವು ಗ್ಯಾರಂಟಿ ಇರಬೇಕು ಅಷ್ಟೇ. ತುಂಬ ಸಿಂಪಲ್. ಏನಾದರೂ ನೀವು ವಾಟ್ಸಪ್ ಲಿಂಕ್ ಹಂಗೆ ಕಳಿಸಿದ್ರೆ ಇದಾಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಏನು ಮಾಡ್ತೀರಾ, ಯಾವುದೊಂದು ಈ ಹ್ಯಾಕರ್ಸ್ ಲಿಂಕ್ ಕಳಿಸೋದು, ಆ ಲಿಂಕ್ ಕಳಿಸೋದು, ಈ ತಳಪಟ್ಟಿ ಅಪ್ಲಿಕೇಶನ್ ಕಳಿಸೋದು, ಈ ತಳಪಟ್ಟಿ ವೀಡಿಯೋಸ್ ಕಳಿಸೋದು, 18+ ಅಂದರೆ 18+ ಕಂಟೆಂಟ್ ಇದ್ದಂಥ ವೀಡಿಯೋಸ್ ಶೇರ್ ಮಾಡೋದು. ಈ ರೀತಿ ಮಾಡಿದ್ರೆ ನಿಮ್ಮೊಂದು ವಾಟ್ಸಪ್ ಬ್ಯಾನ್ ಮಾಡ್ತಾರೆ. ಇದರಿಂದ ನಿಮ್ಮ ಒಂದು ವಾಟ್ಸಪ್ ಬ್ಯಾನ್ ಮಾಡ್ತಾರೆ. ಇದು ನೀವು ಮಾಡೋವಂಥ ಮಿಸ್ಟೇಕು. ನಾ ಹೇಳಿದ್ನಲ್ಲ, ಈ ಟೋಟಲ್ ಬಂದ್ಬಿಟ್ಟು ಈ 3 ಮ್ಯಾಕ್ಸಿಮಮ್ 3 ಮಿಸ್ಟೇಕ್. ಇನ್ನೂ ತುಂಬ ಇದೆ, ಅದ್ರ ಬಟ್ ಅಷ್ಟೆಲ್ಲ ಹೇಳೋಕ್ಕೆ ಸಮಯ ಇಲ್ಲ. ಅದ್ರ ಬಟ್ ಈ 3 ನಾರ್ಮಲ್ ಇಂಪಾರ್ಟೆಂಟ್ ಮಿಸ್ಟೇಕ್. ಈ ಮಿಸ್ಟೇಕ್ ನೀವು ಏನಾದರೂ ಮಾಡಿದರೆ ನಿಮ್ಮೊಂದು ವಾಟ್ಸಪ್ ಅನ್ನೋದು ಬ್ಯಾನ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ, ಅದನ್ನ ಬ್ಯಾನ್ ಮಾಡ್ಕೊಳ್ಬೋದು. ಅದ್ರ ಬಟ್ ನೀವು ಏನಾದರೂ ಮಾಡಿಲ್ಲ, ನೋಡ್ತಾ ಇದ್ದಾರ, ನೀವು ಕೂಡ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ. ಇಲ್ಲಾಂದ್ರೆ ನಿಮಗೂ ಕೂಡ ಈ ಪ್ರಾಬ್ಲಮ್ ಆಗುತ್ತೆ. ಏನಿಲ್ಲ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಈಗ ಬನ್ನಿ, ಮೊದಲು ಮೇನ್ ಇಂಪಾರ್ಟೆಂಟ್. ಈಗ ನಿಮ್ಮೊಂದು ವಾಟ್ಸಪ್ ಬ್ಯಾನ್ ಆದ ವಾಟ್ಸಪ್ ಅನ್ನು ಅನ್ಬ್ಯಾನ್ ಮಾಡಿ ಯಾವ ರೀತಿ ಮಾಡೋದು, ತುಂಬ ಸಿಂಪಲ್. ನಾನು ನಿಮಗೆ 3 ಸ್ಟೆಪ್ ಹೇಳ್ತೀನಿ. ಈ 3 ಒಂದಲ್ಲ ಎರಡಲ್ಲ 3 ಸ್ಟೆಪ್ ಹೇಳ್ತೀನಿ. ಈ 3 ಸ್ಟೆಪ್ ಮೂಲಕ ನೀವು ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ, ಮೇನ್ ಇಂಪಾರ್ಟೆಂಟು, ನಿಮ್ಮೊಂದು ವಾಟ್ಸಪ್ ಏನಾದರೂ ಟೆಂಪ್ರವರಿ ಬ್ಯಾನ್ ಆಗಿದ್ರೆ 100% ನೀವು ವಾಪಸ್ಸು ಅನ್ಬ್ಯಾನ್ ಮಾಡ್ಕೊಳ್ಬೋದು. ಏನಾದರೂ ಪರ್ಮನೆಂಟ್ ಬ್ಯಾನ್ ಆಗಿದ್ರೆ ಏನು ಮಾಡ್ಬೋದು, 100% 99% ರಿಕವರಿ ಆಗೋದು ಚಾನ್ಸಸ್ ಕಡಿಮೆ. ಬಟ್ ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿ. ಮೇನ್ ಇಂಪಾರ್ಟೆಂಟ್ ಅದು ಯಾವ ರೀತಿ ನೀವು ಮಾಡೋದು, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ವಾಟ್ಸಪ್ ಅನ್ಬ್ಯಾನ್ ಯಾವ ರೀತಿ ಮಾಡೋದು ಏನು ಮಾಡೋಂಗಿಲ್ಲ. ಜಸ್ಟ್ ನೀವು ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ ನೋಡಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ನಿಮ್ಮೊಂದು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಏನು ಮಾಡಿ, ವಾಟ್ಸಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ವಾಟ್ಸಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅಲ್ಲಿ ತೆರಡ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಅಂದರೆ ಅಬೌಟ್ ಸೆಕ್ಷನ್ ಅಂತ ಬರುತ್ತೆ. ಅಬೌಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ನಿಮಗೆ ಅಲ್ಲಿ ಹೆಲ್ಪ್ ಸೆಂಟರ್ ಒಂದು ಅಂದರೆ ಕಾಂಟ್ಯಾಕ್ಟ್ ಒಂದು ಆಪ್ಷನ್ ಕಾಣುತ್ತೆ. ಜಸ್ಟ್ ಆ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಕ್ರೋಮಲ್ಲಿ ಈ ರೀತಿ ಬರುತ್ತೆ. ಮೇನ್ ಇಂಪಾರ್ಟೆಂಟು ನನಗೆ ಸೈಡ್ ಕೂಡ ಹಾಕಿರ್ತೀನಿ. ಜಸ್ಟ್ ಕ್ರೋಮಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ನೀವು ಏನು ಮಾಡ್ಬೇಕು, ತುಂಬ ಸಿಂಪಲ್. ಇದು ಮೊದಲನೇ ಸ್ಟೆಪ್ ಉಂಟು. ನೀವು ಏನು ಮಾಡ್ಬೇಕು, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಯಾಕಂದರೆ ತುಂಬ ಜನ ವಾಟ್ಸಪ್ ಬ್ಯಾನ್ ಆಗಿದೆ ಅಂತಿದ್ದಾರೆ. ನಿಮ್ಮ ವಾಟ್ಸಪ್ ನಂಬರ್ ಅನ್ಬ್ಯಾನ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ನೋಡಿ. ಇದು ಮೊದಲನೇ ಸ್ಟೆಪ್ ಉಂಟು ನೋಡಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಟ್ಕೊಂಡು ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೆಳಗಡೆ ಒಂದು ಆಪ್ಷನ್ ಬರ್ತದೆ ನೋಡಿ. ಏನಪ್ಪ ಅಂದ್ರೆ ಕಾಂಟ್ಯಾಕ್ಟ್ US ಅಂತ ಬರ್ತದೆ ನೋಡಿ. US ಕಾಂಟ್ಯಾಕ್ಟ್ US ಅಂತ ಬಂದ್ಬಿಟ್ಟು ತೆಳಗಡೆ ಕಾಣ್ತೀವಿ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಏನು ಮಾಡ್ಕೊಂಡು ತುಂಬಾ ಸಿಂಪಲ್ ನೋಡಿ. ಕಾಂಟ್ಯಾಕ್ಟ್ ವಾಟ್ಸಪ್ ಕಾಂಟ್ಯಾಕ್ಟ್ ಅಂದ್ರೆ ನೀವು ವಾಟ್ಸಪ್ದವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಆಗ್ಬೇಕು. ಯಾವ ರೀತಿ ಆಗುತ್ತೆ ನೋಡಿ. ತುಂಬಾ ಸಿಂಪಲ್. ಇಲ್ಲಿ ವಾಟ್ಸಪ್ ಇಂಡಿಯಾ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಬಿಡಿ. ನೀವು ತೆಳಗಡೆ ಬಂದ್ಬಿಟ್ಟು ನಿಮ್ದು ಯಾವುದೇ ಅಂದ್ರೆ GB ವಾಟ್ಸಪ್ ಆಗಿರಲಿ ನಾರ್ಮಲ್ ವಾಟ್ಸಪ್ ಆಗಿರಲಿ ಇಲ್ಲೇ ಮಾಡಬೇಕು. ಏನು ಮಾಡೋಲ್ಲ, ತುಂಬಾ ಸಿಂಪಲ್. ವಾಟ್ಸಪ್ ಸಪೋರ್ಟ್ ಅಂತ ಒಂದು ಆಪ್ಷನ್ ಕಾಣ್ತದೆ ನೋಡಿ. ಜಸ್ಟ್ ಯೂಸ್ ಅಂತ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಬರುತ್ತೆ ನೋಡಿ. ಕಾಂಟ್ಯಾಕ್ಟ್ ಅಪ್ಡೇಟ್ ಅಂತ ಬರುತ್ತೆ. ವಾಟ್ಸಪ್ ಅಂತ ಬರುತ್ತೆ. ಸಾರಿ, ಅಪ್ಡೇಟ್ ಎಲ್ಲ ವಾಟ್ಸಪ್ ಅಂತ ಬರುತ್ತೆ. ಜಸ್ಟ್ ನೀವು ನೋಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತೆಳಗಡೆ ಬರುತ್ತೆ ನೋಡಿ. ಏನಪ್ಪ ಅಂದ್ರೆ ಇಲ್ಲಿ ಫೋನ್ ನಂಬರ್ ಅಂತ ಕೇಳ್ತಾರೆ. ಫೋನ್ ನಂಬರ್ ಅಂದ್ರೆ ಮೇನ್ ಇಂಪಾರ್ಟೆಂಟ್. ಇಲ್ಲಿ ಏನು ಮಾಡಬೇಕು, ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಬೇಕು. ನಂಬರ್ ಯಾವುದಂದ್ರೆ ಈಗ ನಿಮ್ಮೊಂದು ವಾಟ್ಸಪ್ ನಂಬರ್, ಯಾವೊಂದು ವಾಟ್ಸಪ್ ನಂಬರ್ ಬ್ಲಾಕ್ ಆಗಿದೆ ಅಂದ್ರೆ ಬ್ಯಾನ್ ಮಾಡಿದ್ದಾರೆ ವಾಟ್ಸಪ್ದವರು, ಆ ನಂಬರ್ ಹಾಕಿ. ಈಗ ಯಾವ ಒಂದು ನಂಬರ್ ನಿಮ್ದು ಬ್ಯಾನ್ ಇದೆ ಆ ನಂಬರ್ ಹಾಕಿ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ಮ ಇಂಡಿಯನ್ ಕಂಟ್ರಿ ಕೋಡ್ ಏನಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಕಂಟ್ರಿ ಕೋಡ್ ನಿಮ್ಗೆಲ್ಲ ಗೊತ್ತಿದೆ 91+91 ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ಈಗ ನಾನು ತೋರಿಸ್ತೀನಿ. ಓಕೆ, ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ನಂಬರ್ ಹಾಕೊಳ್ಳಿ. ನಂಬರ್ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಯಾರೋ ನೀವು ಮಿಸ್ಟೇಕ್ ಆಗಬೇಡಿ. ಹೇಳ್ತಾ ಇದ್ದೀನಿ ನೋಡಿ. ನಿಮ್ಮ ವಾಟ್ಸಪ್ ನಂಬರ್ ಯಾವ್ದು ಬ್ಯಾನ್ ಆಗಿದೆ ಅದನ್ನ ಹಾಕೊಳ್ಳಿ. ಇನ್ನು ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, 8888 ಅಂತ ಹಾಕ್ಬಿಡ್ತೀನಿ. ಜಸ್ಟ್ ಓಕೆ, ಈ ರೀತಿ. ಓಕೆ, ಈ ರೀತಿ ನಂಬರ್ ಹಾಕಿ ಅದರಲ್ಲಿ ಬಿಟ್ಟು ಇಮೇಲ್ ಐಡಿ ಏನಿದೆಲ್ಲ ಇದು ನಿಮ್ಮೊಂದು ಈಗ ನಿಮ್ಮೊಂದು ಮೊಬೈಲಲ್ಲಿ ಆಕ್ಟಿವ್ ಇದ್ದಂಥ ಇಮೇಲ್ ಐಡಿ ಹಾಕಿ. ಯಾಕಂದ್ರೆ ಅವರು ವಾಟ್ಸಪ್ದವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಇಮೇಲ್ ಐಡಿ ಹಾಕೊಳ್ಳಿ. ನಾನು ಮಾಡ್ತೀನಿ, ನನ್ನ ಇಮೇಲ್ ಐಡಿ ಹಾಕ್ತೀನಿ ನೋಡಿ. ನಾನು ಜಸ್ಟ್ ಹಾಕ್ತಾ ಇದ್ದೀನಿ, ನಿಮ್ಮ ಮುಂದೆ ತೋರ್ಸೋಕ್ಕೋಸ್ಕರ ಆಗ್ತಾ ಇದ್ದೀನಿ. @gmail.com ನೋಡಿ. ನೀವು ಇಮೇಲ್ ಐಡಿ ಹಾಕಿ, ಮತ್ತು ಅದೇ ಇಮೇಲ್ ಐಡಿ ನೀವು ಮೇಲ್ ಐಡಿನ ಹಾಕಿದ್ರಲ್ಲ, ಜಸ್ಟ್ ಅದೇ ಇಮೇಲ್ ಐಡಿ ನೀವು ನಾನು ನಿಮಗೆ ವಾಪಸ್ ರಿಕಾಲ್ ಮಾಡಿ. ಓಕೆ, ಈ ಮೇಲ್ ಐಡಿನ ಹಾಕಿದ್ದೀನಿ, ಅದೇ ತೆಳಗಡೆ ಹಾಕ್ತೀನಿ. ಮೇಲ್ ಐಡಿ ಏನು ಇಮೇಲ್ ಐಡಿ ಅದೇ ಕನ್ಫರ್ಮ್ ತೆಳಗಡೆ ಇಮೇಲ್ ಐಡಿ ಹಾಕೋದೆ. ಇಮೇಲ್ ಐಡಿ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ವಾಟ್ಸಪ್ದವ್ರು ಆಕ್ಟಿವ್ ಇರಬೇಕು, ನಿಮ್ಮ ಮೊಬೈಲ್ ಸ್ಟಾರ್ಟ್ ಇರಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೊಂದು ಆಪ್ಷನ್ ಬರ್ತದೆ ನೋಡಿ. ನೋಡಿ ಹೌ ಡು ಯು ಯೂಸ್ ವಾಟ್ಸಪ್ ಅಂತ ಬರ್ತದೆ. ಅಂದ್ರೆ ನೀವು ವಾಟ್ಸಪ್ ಎದರಲ್ಲಿ ಯೂಸ್ ಮಾಡ್ತಾರ ಕೇಳ್ತಾ ಇದ್ದಾರೆ ಅವರು. ತುಂಬಾ ಸಿಂಪಲ್. ನೀವು ಏನು ಮಾಡ್ಕೊಳ್ಳಿ, ನಾನೀಗ ಐಫೋನಲ್ಲಿ ಯೂಸ್ ಮಾಡ್ತೇನೆ. ನೀವು ಐಫೋನ್ ಸೆಲೆಕ್ಟ್ ಮಾಡಿ. ಆಂಡ್ರಾಯ್ಡ್ ನಿಮ್ಮ ಒಂದು ವಾಟ್ಸಪ್ ನೀವು ಲ್ಯಾಪ್ಟಾಪಲ್ಲಿ ಡಿವೈಸಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಮಾಡ್ತೀನಿ ಐಫೋನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಐಫೋನ್ ಸೆಲೆಕ್ಟ್ ಮಾಡಿ ತೆಳಗಡೆ ಉಂಟು. ನೀವೇನು ಮಾಡ್ಕೊ, ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬ್ಲೂ ಅಂತ ಕೇಳ್ತಾರೆ. ಅಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಹೇಳಿ ಅಂತ ಇದ್ದಾರೆ. ಜಸ್ಟ್ ನೀವೇನು ಮಾಡ್ಕೊ, ಈಗ ನಾನು ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಒಂದು ಪ್ಯಾರಾ ಹಾಕಿರ್ತೀನಿ. ಇಲ್ಲ ಅಂದ್ರೆ ನೀವು ಏನು ಮಾಡ್ಕೊಳ್ಳಿ, ತುಂಬಾ ಸಿಂಪಲ್. ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಪ್ಯಾರಾ. ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಜಸ್ಟ್ ನೀವು ಅದನ್ನ ಏನು ಮಾಡ್ಕೊ, ತುಂಬಾ ಸಿಂಪಲ್ ಅದನ್ನ ಕಾಪಿ ಮಾಡ್ಕೊಳ್ಬೇಕು. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ನನ್ನೊಂದು ವಾಟ್ಸಪ್ಪಲ್ಲಿ ಇದೆ. ಜಸ್ಟ್ ನಾ ಈಗ ಏನು ಮಾಡ್ತೀನಿ, ಓಕೆ, ಈಗ ನಾನು ಅದನ್ನ ಏನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಈಗ ನಾನು ಪೇಸ್ಟ್ ಮಾಡಿದೆ, ನೀವು ಕೂಡ ಪೇಸ್ಟ್ ಮಾಡಿ. ಇದೇನು ಇಲ್ಲ, ತುಂಬಾ ಸಿಂಪಲ್ ಇದ್ರಲ್ಲ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ನೋಡಿ, ಏನು ಬದಲ ನೋಡಿ, ಡಿಯರ್ ಟೀಮ್ ವಾಟ್ಸಪ್ ವೆಲ್ ಬಿ ದಟ್ ಯುವರ್ ವಾಟ್ಸಪ್ ನಂಬರ್ ಇಸ್ ಬ್ಯಾನ್ಡ್ ವಿತ್ ರೀಸನ್, ಅಂದ್ರೆ ವಿದೌಟ್ ಎನಿ ರೀಸನ್ ಅಂತ ಈ ರೀತಿ ಇದೆ. ಅದ್ರ ಜೊತೆ ತೆಳಬಿಟ್ಟು ಇಲ್ಲಿ ವಾಟ್ಸಪ್ ನಂಬರ್ ನಾ ಏಟ್ ಬರೆದು ಅದ್ರ ಜೊತೆ ಎಲ್ಲ 00 ಕೊಟ್ಟಿದ್ದೀನಿ. ಇಲ್ಲಿ ಏನು ಮಾಡಬೇಕು, ವಾಟ್ಸಪ್ ನಂಬರ್ ಇದೆಯಲ್ಲ, ಈಗ ನಿಮ್ಮೊಂದು ವಾಟ್ಸಪ್ ನಂಬರ್ ಯಾವ್ದು ಬ್ಯಾನ್ ಆಗಿದೆ ಆ ಒಂದು ವಾಟ್ಸಪ್ ನಂಬರ್ ಹಾಕಿ. ಅದ್ರ ಜೊತೆ ಇಮೇಲ್ ಐಡಿ ಕೂಡ ಹಾಕೋದು ಮರಿಬೇಡಿ. ಮೇಲ್ಗಡೆ ಇಮೇಲ್ ಐಡಿ ಹಾಕಿದ್ರೆ ಅದೇ ತೆಳಗಡೆ ಹಾಕಿ. ಅದರ ನಂತರ ಬಂದ್ಬಿಟ್ಟು ನೀವು ಏನೂ ಮಾಡೋಂಗಿಲ್ಲ, ಅವಶ್ಯಕತೆ ಇಲ್ಲ. ಜಸ್ಟ್ ಇಷ್ಟೆಲ್ಲ ಹಾಕಿ ಮೇನ್ ಪಾಯಿಂಟ್ ಇನ್ನೂ ನೋಡ್ಕೊಳ್ಳಿ ವಾಪಸ್. ಮತ್ತೆ ಏನು ಮಾಡೋಕೊಡಿ, ಸ್ವಲ್ಪ ವಿಡಿಯೋ ಸ್ಕಿಪ್ ಅಂದ್ರೆ ವಿಡಿಯೋ ಸ್ವಲ್ಪ ಬಂದ್ ಮಾಡಿ ನೀವು ನೋಡಿ, ಇದೆಲ್ಲ ಕಾಣ್ತೇನೆ. ನೀವು ಜಸ್ಟ್ ಅದರಂತ ನೋಡ್ಕೊಂಡು ಏನು ಮಾಡೋಂಗಿಲ್ಲ. ಜಸ್ಟ್ ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ಡನ್, ಸಕ್ಸಸ್ಫುಲ್ ಆಯಿತು. ನಿಮ್ಮದು ಆಯಿತು. ಈಗ ಸಕ್ಸಸ್ಫುಲ್ ನೋಡಿ, ಡನ್, ಇವರ ಈ ಕ್ವಶನ್ ಹ್ಯಾಸ್ ಬಿನ್ ಸೆಂಡ್ ಅಂತ ಬಂತು. ಈಗ ನಾನು ಡೈರೆಕ್ಟಾಗಿ ಮಾಡಿದ್ದೀನಿ. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ನಿಮ್ಮೊಂದು ವಾಟ್ಸಪ್ ಅನ್ಬ್ಯಾನ್ ಮಾಡೋಕೆ ಇದು ಮೊದಲನೇ ಸ್ಟೆಪ್. ಈ ರೀತಿ ಮಾಡಿ 100% ನಿಮಗೆ ಮ್ಯಾಕ್ಸಿಮಮ್ 7 ರಿಂದ 4 ದಿನದಲ್ಲಿ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಅಂದ್ರೆ 7 ರಿಂದ 10 ದಿನದಲ್ಲಿ ಆಟೋಮೆಟಿಕ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂದ್ರೆ ಮತ್ತೊಂದು ಸೆಕೆಂಡ್ ಸ್ಟೆಪ್ ಕೂಡ ಹೇಳ್ತೇನೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ, ತುಂಬಾ ಸಿಂಪಲ್. ಬ್ಯಾಕ್ ಬನ್ನಿ. ನಾನೀಗ ಬ್ಯಾಕ್ ಬರ್ತೀನಿ ನೋಡಿ. ಜಸ್ಟ್ ನೀವು ಪೂರಾ ಬ್ಯಾಕ್ ಬನ್ನಿ. ಪೂರಾ ಬ್ಯಾಕ್ ಬಂದು ಮತ್ತೆ ವಾಪಸ್ ನೀವು ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ತುಂಬಾ ಸಿಂಪಲ್ ಇಲ್ಲಿ ಇದೆ ನೋಡಿ. ಇಲ್ಲಿ ನಿಮಗೆ ಅಬೌಟ್ ಟೆಂಪ್ರವರಿ ಬ್ಯಾಂಡ್ ಅಕೌಂಟ್ ಅಂತ ಇದೆಲ್ಲ ತೋರಿಸ್ತಾ ಇದೆ ನೋಡಿ. ಜಸ್ಟ್ ಇಲ್ಲಿ 3ನೇ ಆಪ್ಷನ್, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ತೆಳಗಡೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದ ತಕ್ಷಣ ತುಂಬಾ ಸಿಂಪಲ್. ಇಷ್ಟೆಲ್ಲ ವಿಡಿಯೋ ಮಾಡ್ತಿದ್ದೀನಿ, ಲೈಕ್ ಮಾಡೋ ಮರಿಬೇಡಿ, ಲೈಕ್ ಮಾಡ್ಕೊಳ್ಳಿ. ಜಸ್ಟ್ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನೀವು ಏನು ಮಾಡಲ್ಲ, ಇಲ್ಲಿ ನೋಡಿ ಡೂ ದಿಸ್ ಆನ್ಸರ್ ಇವು ಕ್ವಶನ್ ಅಂತ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ನೋ ಅಂತ ಕ್ಲಿಕ್ ಮಾಡ್ಕೊ. ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ ನೋಡಿ. ವಾಟ್ ವಾಂಟ್ ವಾರ್ನಿಂಗ್ ಅಂತ ಬರುತ್ತೆ. ಇದರಲ್ಲಿ ನೀವು ಸೆಕೆಂಡ್ ಆಪ್ಷನ್ ನೋಡಬೇಕು. ದಿಸ್ ಸೊಲ್ಯೂಷನ್ ಡೂ ಇಸ್ ಇಟ್ ವರ್ಕ್ ಅಂತ ಇದೆಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೀಸನ್ ಕೇಳುತ್ತೆ. ಏನು ಮಾಡೋಂಗಿಲ್ಲ,
ಈಗ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಈಗ ನೀವು ಸೆಂಡ್ ಮಾಡಿದ್ರೆ ಮೆಸೇಜ್, ಅದೇ ಮೆಸೇಜ್ ನೀವು ಜಸ್ಟ್ ಇಲ್ಲಿ ಏನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ವೇಟು. ಓಕೆ, ಈಗ ಪೇಸ್ಟ್. ಓಕೆ, ಪೇಸ್ಟ್ ಅದೇ ಪೇಸ್ಟ್ ಮಾಡ್ತೀನಿ. ಮತ್ತೊಮ್ಮೆ ಅದನ್ನು ದಯವಿಟ್ಟು ನಂಬರ್, ನಿಮ್ಮ ಒಂದು ಮೊಬೈಲ್ ನಂಬರ್, ಯಾವ ಒಂದು ನಂಬರ್ ವಾಟ್ಸಪ್ದವ್ರು ಬ್ಯಾನ್ ಮಾಡಿದರೆ ಅದೇ ನಂಬರ್ ಹಾಕೊಳ್ಳಿ. ಕ್ಲಿಯರ್ ಹೇಳ್ಬೇಕಾದ್ರೆ ನಂಬರ್ ಯಾವ್ದು ಬ್ಯಾನ್ ಆಗಿದೆಯಲ್ಲ ಈಗ ಅದನ್ನ ಹಾಕಿ, ಅದನ್ನ ಬಿಟ್ಟು ಬೇರೆ ಹಾಕೋಬೇಡಿ. ಅದಕ್ಕೋಸ್ಕರ ಇಷ್ಟು ಹಾಕಿ ಅದ ನಂತರ ಇಮೇಲ್ ಐಡಿ ಒಂದು ಹಾಕಿ ನೀವು ಜಸ್ಟ್ ಇದನ್ನು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ರೆ ಈ ರೀತಿ ಬರ್ತದೆ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ನೋಡಿ ಈ ರೀತಿ ಬರುತ್ತೆ ನಿಮಗೆ. ಜಸ್ಟ್ ಏನಿಲ್ಲ, ಯುವರ್ ಫೀಡ್ಬ್ಯಾಕ್ ಹ್ಯಾಸ್ ಬಿನ್ ಡನ್ ಅಂತ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ನೀವು ಸೆಂಡ್ ಮಾಡಿದರೆ ಈ ರೀತಿ ಆಯಿತು. ಈ ರೀತಿ ಮಾಡಿ ನೀವು ಸೆಕೆಂಡ್ ಸ್ಟೆಪ್, ನಿಮ್ಮೊಂದು ವಾಟ್ಸಪ್ ಬ್ಯಾನ್ ಆಗಿದ್ರೆ ಅನ್ಬ್ಯಾನ್ ಮಾಡ್ಕೊಳ್ಬೋದು. ಇದೇನಾದರೂ ಟೆಂಪ್ರವರಿ ಬ್ಯಾನ್ ಆಗಿದ್ರೆ ಅನ್ಬ್ಯಾನ್ ಆಗುತ್ತೆ. ಇದು ಸೆಕೆಂಡ್ ಸ್ಟೆಪ್ ನಿಮಗೆ. ಇನ್ನು ನಾನು ನಿಮ್ಗೆ ಎಲ್ಲ ಹೇಳ್ಬೇಕು, ಈ ಮೊದಲನೇ ಸ್ಟೆಪ್ ಕೂಡ ವರ್ಕ್ ಆಗಿಲ್ಲ, ನನಗೆ ಸೆಕೆಂಡ್ ಸ್ಟೆಪ್ ಕೂಡ ವರ್ಕ್ ಆಗಿಲ್ಲ. ಇನ್ನು ಮೂರನೇ ಸ್ಟೆಪ್ ಏನಪ್ಪ, ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ. ಈ ಮೂರನೇ ಸ್ಟೆಪ್ ಕೂಡ ನಿಮ್ಮೊಂದು, ಅಂದರೆ ಮೂರನೇ ಸ್ಟೆಪ್ ಮೂಲಕ ಕೂಡ ನಿಮ್ಮೊಂದು ವಾಟ್ಸಪ್ ನಂಬರ್ ನೀವು ಅನ್ಬ್ಯಾನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು, ತುಂಬ ಸಿಂಪಲ್. ಏನು ಮಾಡಿ, ನೀವು ವಾಪಸ್ ನಿಮ್ಮೊಂದು ಪ್ಲೇಸ್ಟೋರ್ ಓಪನ್ ಮಾಡಿ. ಆ್ಯಕ್ಚುಲಿ ಉಂಟು ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಅವ್ರದ್ದೊಂದು ಅಬೌಟ್ ಸೆಕ್ಷನಲ್ಲಿ ಅವ್ರದ್ದೊಂದು ಇಮೇಲ್ ಐಡಿ ಬರುತ್ತೆ. ಜಸ್ಟ್ ಇಮೇಲ್ ನಾನು ನಿಮಗೆ ಸೈಡಿಗೆ ಆಗ್ತಾ ಇರ್ತೀನಿ ನೋಡ್ಕೊಳ್ಳಿ. ಆ ಇಮೇಲ್ ಐಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಅವ್ರಿಗೆ ಏನು ಮಾಡೋದು, ನಿಮ್ಮೊಂದು ರಿಪೋರ್ಟ್ ಅಂದರೆ ನಿಮ್ಮ ಪ್ರಾಬ್ಲಮ್ ಅವ್ರಿಗೆ ಹಾಕೋದು. ಮತ್ತು ಅದ್ರ ಜೊತೆ ಆ ಇಮೇಲ್ ಐಡಿ ಜೊತೆ ಇಮೇಲ್ ಅಟ್ಯಾಚ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಏನು ಪ್ರಾಬ್ಲಮ್ ಅದ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಏನು ಬಂದಿದೆ ಅದನ್ನ ಅದ್ರ ಜೊತೆಗೆ ಅಪ್ಲೋಡ್ ಮಾಡಿ. ಜಸ್ಟ್ ನೀವು ಅವ್ರಿಗೆ ಏನು ಮಾಡಿ, ಮೇಲ್ ಮಾಡಿ. ಅದರಲ್ಲಿ ಚೇಂಜ್ ಮಾಡೋಂಗಿಲ್ಲ. ಜಸ್ಟ್ ಮೊಬೈಲ್ ನಂಬರ್ ಏನಲ್ಲ, ಅದೇ ಮೊಬೈಲ್ ನಂಬರ್ ಬ್ಯಾನ್ ಆಗಿದೆ ಮೊಬೈಲ್ ನಂಬರ್ಗೆ ಜಸ್ಟ್ ಅದ್ರ ಜೊತೆಗೆ ನೀವು ಇಮೇಲ್ ಐಡಿ ಹಾಕೊಂಡು ಜಸ್ಟ್ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ವಿದೌಟ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 7 ರಿಂದ 8 ದಿನದಲ್ಲಿ ವಾಪಸ್ ನಿಮಗೆ ಮೇಲ್ ಬರುತ್ತೆ. ಅವ್ರು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರ ಇಲ್ವಾ ಎಲ್ಲ ಕೂಡ ಮೇಲ್ ಬರುತ್ತೆ. ಏನೂ ಇಲ್ಲ. ಈ ರೀತಿ ಮಾಡಿ ನೀವು ನಿಮ್ಮೊಂದು ಪ್ರಾಬ್ಲಮ್ ಏನಾದರೂ ವಾಟ್ಸಪ್ ಮೇನ್ ಇಂಪಾರ್ಟೆಂಟ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀರಾ. ನಿಮ್ಮೊಂದು ವಾಟ್ಸಪ್ ಏನಾದರೂ ಬ್ಯಾನ್ ಆಗಿದ್ರೆ ನಿಮ್ಮೊಂದು ವಾಟ್ಸಪ್ ಮೊಬೈಲ್ ನಂಬರು ಆರಾಮಾಗಿ ನೀವು ಅನ್ಬ್ಯಾನ್ ಕೂಡ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಹೇಳಿದಿಲ್ಲ ಈ ಟೋಟಲ್ ಆಗಿ, ಆ್ಯಕ್ಚುಲಿ ಉಂಟು ನಾನು ನಿಮಗೆ ಈಗ ಹೇಳಿದಿಲ್ಲ, ಈ ಟೋಟಲ್ ಆಗಿ ಈ ಮೂರು ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ನಿಮ್ಮೊಂದು ವಾಟ್ಸಪ್ ನಂಬರು ಬ್ಯಾನ್ ಆದ ವಾಟ್ಸಪ್ ನಂಬರ್ ನೀವು ಅನ್ಬ್ಯಾನ್ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅನ್ಬ್ಯಾನ್ ಆಗುತ್ತೆ, ಯಾವುದೇ ಏನು ಪರ್ಮನೆಂಟ್ ಬ್ಯಾನ್ ಅಂತ ಮಾಡಲ್ಲ ಅವರು. ಟೆಂಪ್ರವರಿ ನಿಮಗೆ ಇದು ಮಾಡಿರ್ತಾರೆ, ಅದ್ರ ಬಿಟ್ಟು ನೀವು ಅದನ್ನ ಅನ್ಬ್ಯಾನ್ ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ಬೇಕಾದ್ರೆ 3 ಸ್ಟೆಪ್ ಕೇಳಿದ್ದೀನಿ. ಈ 3 ಸ್ಟೆಪ್ ವರ್ಕ್ ಮಾಡಿ 100% ವರ್ಕ್ ಆಗುತ್ತೆ, ಮಾಡ್ಕೊಳ್ಳಿ. ಆಗಲಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮತ್ತೆ ನಿಮಗೋಸ್ಕರ ಏನಾದರೂ ಮತ್ತೆ ಸರ್ಚ್ ಮಾಡಿ ತರ್ತೀನಿ ಅಂತ ಆಯ್ತಾ. ಏನೂ ತುಂಬ ಸಿಂಪಲ್ ಅಂತ ಇವತ್ತು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಈಗಲೇ GB ವಾಟ್ಸಪ್ ಅದು ಇದು ಯೂಸ್ ಮಾಡ್ತಾರೆ, ಈಗ ಡಿಲೀಟ್ ಮಾಡಿ ಹೋಗ್ಕೊಂಡ್ಬಿಡಿ. ಯಾಕಂದ್ರೆ ಮುಂದೆ ಬ್ಯಾನ್ ಆದರೆ ಮತ್ತೆ ತುಂಬ ಪ್ರಾಬ್ಲಮ್ ಅಂತ. ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.